ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ಉನ್ನತವಾದಂಥ ನಾಮದಲ್ಲಿ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಪ್ರತಿನಿತ್ಯವೂ ದೇವರು ಈ ಒಂದು ವಾಕ್ಯದ ಮೂಲಕ ನಮ್ಮನ್ನು ನಡೆಸ್ತಾ ಇದ್ದಾರೆ. ವಿಶೇಷವಾಗಿ ಈ ಶ್ರಮೆಗಳ ದಿನದಲ್ಲಿ ದೇವರು ಹೆಚ್ಚಾಗಿ ಆತನಲ್ಲಿ ನಾವು ನೆಲೆಗೊಳ್ಳಲಿಕ್ಕೂ ಆಧ್ಯಾತ್ಮಿಕವಾಗಿ ವೃದ್ಧಿಯಾಗಲಿಕ್ಕೂ ದೇವರು ಸಮಯವನ್ನು ಅನುಕೂಲ ಮಾಡಿಕೊಟ್ಟಿರುವಾಗ ಈ ದಿನ ನಾವು ದೇವರ ಕೆಲವೊಂದು ವಾಕ್ಯಗಳ ಕುರಿತು ನಾವು ಧ್ಯಾನಿಸೋಣ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯ 5ನೇ ವಚನ. ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಹೌದು ಪ್ರಿಯರೇ, ನಮ್ಮ ಎಲ್ಲ ಪಾಪಗಳಿಗಾಗಿ ಶಾಪಗಳಿಗಾಗಿ ನಮ್ಮನ್ನು ನಮ್ಮನ್ನು ನೀತಿವಂತರನ್ನಾಗಿ ಮಾಡಲಿಕ್ಕೆ ನನ್ನ ಜೀವ ಸ್ವರೂಪನಾದಂಥ ದೇವರು ಆ ಕಲ್ವಾರಿ ಶಿಲುಬೆಯಲ್ಲಿ ನಮಗಾಗಿ ಎಲ್ಲ ನಮ್ಮ ರೋಗಗಳನ್ನು ವಾಸಿ ಮಾಡಲಿಕ್ಕೆ ಆತನು ಆ ರೋಗಗಳನ್ನು ಭರಿಸುವಂಥ ರೀತಿಯಲ್ಲಿ ನಾವು ನೋಡ್ತಾ ಇದ್ದೇವೆ. ಭರಿಸಿ ನಮ್ಮ ರೋಗಗಳನ್ನ ಆತನು ಭರಿಸಿ ನಮಗೆ ಗುಣಪಡಿಸಿದನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಹೌದು, ಆ ಕಲ್ವಾರಿ ಶಿಲುಬೆಯಲ್ಲಿ ನಿಜವಾಗಿಯೂ ಆ ಶಿಲುಬೆಯ ಮೇಲೆ ನಮ್ಮ ರೋಗಗಳನ್ನ ಭರಿಸದೆ ಹೋದರೆ ಆತನು ಸ್ವಸ್ಥ ಮಾಡ್ಲಿಕ್ಕೆ ಸಾಧ್ಯ ಆಗಲ್ವಾ? ಕಲ್ವಾರಿ ಶಿಲುಬೆಯಲ್ಲಿ ನಿಜವಾಗಿಯೂ ಆತನು ನಮ್ಮ ರೋಗಗಳನ್ನ ಭರಿಸೇ ಸ್ವಸ್ಥ ಮಾಡಬೇಕಾ ಅನ್ನುವಂಥ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡಿದ್ರೆ ನಿಜವೇ. ಸೊ ಹೊರುವವನಿಗೇನೆ ಆತನ ಭಾರ ಗೊತ್ತಾಗುತ್ತೆ ಎಂಬ ಗಾದೆಯ ಮಾತಿನ ಪ್ರಕಾರ ಆ ರೋಗಿಷ್ಠರ ಒಂದು ವೇದನೆ, ಒಂದು ಭಾರ, ಆ ರೋದನೆ ನನ್ನ ದೇವರಿಗೆ ಗೊತ್ತು. ಯಾಕೆಂದರೆ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 63:9 ಹೇಳಲ್ಪಟ್ಟಿದೆ, ಅವರು ಶ್ರಮೆ ಪಡುತ್ತಿರುವಾಗಲೂ ನಾನೂ ಶ್ರಮೆ ಪಟ್ಟೆನು ಎಂಬುದಾಗಿ. ಹೌದು, ನನ್ನ ಜೀವ ಸ್ವರೂಪರಾದಂಥ ದೇವರು ಆ ರೋಗಗಳನ್ನು ಭರಿಸಲಿಕ್ಕೆ ಆ ಕಲ್ವಾರಿ ಶಿಲುಬೆಯಲ್ಲಿ ನನಗಾಗಿ ನಮಗಾಗಿ ಆತನು ಭರಿಸಬೇಕಾಯಿತು. ಬಾಸುಂಡೆಗಳಿಂದ ನಮಗೆ ಗುಣ ಎಂಬುದಾಗಿ ದೇವರ ವಾಕ್ಯ ತಿಳಿಯಲ್ಪಡಿಸ್ತಾ ಇದೆ. ಆತನು ಆ ಬಾಸುಂಡೆಗಳನ್ನು ಹೊಂದಿಕೊಳ್ಳದೇ ಇದ್ದಿದ್ರೆ ನಮಗಿರುವಂಥ ರೋಗಗಳು ವಾಸಿ ಆಗ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಇದುವರೆಗೂ ಲೋಕದಲ್ಲಿ ಎಷ್ಟೋ ರೋಗಗಳನ್ನ ನಾವು ನೋಡ್ತಾ ಇದ್ದೇವೆ, ಗುಣಪಡಿಸಲಾಗದಂಥ ರೋಗಗಳು, ಔಷಧಿಗಳೇ ಇಲ್ಲದಂಥ ರೋಗಗಳು. ಈ ರೋಗಗಳು ಯಾರು ಗುಣಪಡಿಸ್ತಾ ಇದ್ದಾರೆ? ಹಾಗಿದ್ರೆ ಹೇಗೆ ಗುಣಪಡಿಸ್ತಾ ಇದೆ? ಎಲ್ಲಾ ರೋಗಗಳನ್ನ ವೈದ್ಯರು ಗುಣಪಡಿಸ್ಲಿಕ್ಕೆ ಸಾಧ್ಯವಾ? ಸಾಧ್ಯವೇ ಇಲ್ಲ. ಮರಣಕ್ಕೆ ಈಡಾದಂಥವ್ರನ್ನು ಕೂಡ ದೇವರು ತನ್ನ ಬಾಸುಂಡೆಗಳಿಂದ ಆನಾಡು ನಮಗಾಗಿ ಕಲ್ವಾರಿ ಶಿಲುಬೆಯಲ್ಲಿ ಆತನು ಭರಿಸಿದಕ್ಕಾಗಿಯೇ ರೋಗಗಳು ಗುಣ ಆಗ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೇವೆ. ಯೇಸು ಕ್ರಿಸ್ತನು ಪಾರ್ಶ್ವವಾಗಿ ಹೇಳ್ತಾರೆ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿರುವುದರಿಂದಲೇ ನೀನು ಗುಣವಾಗ್ತೀಯ. ನನ್ನ ಪಾಪಗಳು ಕ್ಷಮಿಸಲ್ಪಡಲಿ ಎಂಬುದಾಗಿ ಹೇಳ್ತಾರೆ. ತದನಂತರ ಆತನು ಸ್ವಸ್ಥತೆ ಹೊಂದಿಕೊಳ್ಳಲಿದ್ದಾನೆ ಪ್ರಿಯರೇ. ಒಂದು ಸಂದರ್ಭದಲ್ಲಿ ನಾವು ಮಾಡುವಂಥ ಅನೀತಿ ಕಾರ್ಯಗಳು, ನಾವು ನಡೆದುಕೊಳ್ಳುವಂಥ ಪಾಪದ ಕಾರ್ಯಗಳು ಇಂದಲೇ ರೋಗಿಷ್ಠರಾಗಿ ಅನೇಕರು ಮರಣಿಸ್ತಾ ಇದ್ದಾರೆ. ಇನ್ನು ರೋಗಿಗಳಾಗಿಯೇ ಅನೇಕರಿದ್ದಾರೆ. ಅಂತ ರೋಗವು ಗುಣವಾಗಬೇಕಂದ್ರೆ ಮೊದಲು ಪಾಪಗಳು ಕ್ಷಮಿಸಲ್ಪಡಬೇಕು. ಆ ಪಾಪಗಳು ಕ್ಷಮಿಸಲ್ಪಡಬೇಕು ಅಂದರೆ ಯೇಸು ಕ್ರಿಸ್ತನು ನನಗಾಗಿ ನಿಮಗ ಕಲ್ವಾರಿ ಶಿಲುಬೆಯಲ್ಲಿ ಮರಣಿಸಿ ರಕ್ತವನ್ನು ಸುರಿಸಬೇಕಾಯಿತು. ಅದಕ್ಕಾಗಿಯೇ ಯೇಸು ಕ್ರಿಸ್ತನು ಈ ರೋಗಗಳನ್ನು ತನ್ನ ಬಾಸುಂಡೆಗಳಿಂದ ಗುಣಪಡಿಸುವುದಕ್ಕಾಗಿಯೇ ಕಲ್ವಾರಿ ಶಿಲುಬೆಯಲ್ಲಿ ನಮ್ಮ ರೋಗಗಳನ್ನ ಭರಿಸಿದನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅದಕ್ಕಾಗಿ ಆತನು ಆ ಕೊರಡೆಗಳಿಂದ ಆತನು ಒಡೆಯಲ್ಪಟ್ಟನು, ಆತನು ಚುಚ್ಚಲ್ಪಟ್ಟನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಆತನ ಬಾಸುಂಡೆಗಳಿಂದ ನಮಗೆ ಸ್ವಸ್ಥತೆ. ಎಷ್ಟೋ ಜನರು ರೋಗದಲ್ಲಿದ್ದಾರೆ, ಅನೇಕರು ವ್ಯಾಧಿ ಪೀಡಿತರಾಗಿದ್ದಾರೆ. ಪಾಪಗಳಿಂದ ಶಾಪಗಳಿಂದ ಎಲ್ಲ ಪಿತ್ರಾರ್ಜಿತ ಪಾಪ ಶಾಪ ಕಟ್ಟಡದಿಂದ ನಾವು ಬಿಡಿಸಲ್ಪಡಬೇಕಂದ್ರೆ ಆ ನಾಡು ನನ್ನ ದೇವರು ಶಿಲುಬೆಯಲ್ಲಿ ನಮ್ಮ ರೋಗಗಳನ್ನ ಭರಿಸಲೇಬೇಕಾಗಿತ್ತು. ಆ ಭರಿಸುವುದರ ಮೂಲಕ ದೇವರು ರೋಗಗಳಿಂದ ಗುಣಪಡಿಸಿದ್ರು. ಯಾಕೆ ಗೊತ್ತಾ? ಆ ರೋಗಿಷ್ಠರ ಬಾಧೆ ದೇವರಿಗೆ ಗೊತ್ತು, ಆ ರೋಗಿಷ್ಠರ ವೇದನೆ ದೇವರಿಗೆ ಗೊತ್ತು. ಈ ಮೂಲಕ ನಾವು ಅರ್ಥ ಮಾಡಿಕೊಳ್ಬೋದು ದೇವರು ಆ ರೋಗಿಗಳ ಮೇಲೆ ಎಷ್ಟು ಪ್ರೀತಿ, ಎಷ್ಟು ಕನಿಕರ ತೋರ್ತಾ ಇದ್ದಾರೆ. ಅಂದರೆ ಕನಿಕರ ಅಂದರೆ ನಮಗೆ ಎದುರಿರುವಂಥ ಒಂದು ವ್ಯಾಧಿಯನ್ನು, ನಮ್ಮ ಎದುರುಗಡೆ ಇರುವಂಥವರ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು
ಒಂದು ಕನಿಕರ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಎಷ್ಟೋ ಜನರಿಗೆ ಧನ್ಯತೆ ಇಲ್ಲ. ಆತನ ಬಾಸುಂಡೆಗಳಿಂದ ನಮಗೆ ಗುಣ. ಅದು ಮಾನಸಿಕವಾಗಿ ಆಗಿರ್ಬೋದು, ಅದು ಶರೀರಕ್ಕೆ ಆಗುವಂಥ ರೋಗವೇ ಆಗಿರ್ಬೋದು, ಆ ಮಾನಸಿಕ ರೋಗವೇ ಆಗಿರ್ಬೋದು. ಅದರ ಭಾರ ದೇವರಿಗೆ ಗೊತ್ತು, ಅದರ ವೇದನೆ ಯೇಸುವಿಗೆ ಗೊತ್ತು. ಅದಕ್ಕಾಗಿ ಶ್ರಮ ಪಟ್ಟವರಲ್ಲಿಯೇ ನಾನು ಕೂಡ ಶ್ರಮೆ ಪಡ್ತಾ ಇದ್ದೇನೆ ಎಂಬುದಾಗಿ ದೇವರು ಹೇಳ್ತಿದ್ದಾರೆ. ನಮಗೊಂದು ರೋಗ ಬಂತು ಅಂದರೆ ನಮ್ಮ ಎದುರುಗಡೆ ಇರುವಂಥವ್ರಿಗೆ, ನಮ್ಮ ಸ್ನೇಹಿತರಿಗೋ, ನಮ್ಮ ಕುಟುಂಬಸ್ಥರಿಗೋ ಆ ರೋಗ ನಾವು ಯಾವ ನೋವನ್ನು ಬರೆಸ್ತಾ ಇದ್ದೇವೋ ಅವರಿಗೆ ಅರ್ಥವಾಗದೇ ಇರ್ಬೋದು. ಯಾಕಂದರೆ ಅವರಿಗೆ ಅನುಭವ ಇಲ್ಲ. ನನ್ನ ದೇವರು ಸಮಸ್ತವನ್ನು ತಿಳಿದಂಥ ದೇವರು. ಆ ಭಾರವನ್ನು ಹೊತ್ತುಕೊಳ್ಳದೆ ಹೊರತು ನಮಗೆ ಆ ಗುಣ ಇಲ್ಲ ಪ್ರಿಯರೇ. ಅದಕ್ಕಾಗಿಯೇ ಆ ಕಲ್ವಾರಿ ಶಿಲುಬೆಯಲ್ಲಿ ನನ್ನ ದೇವರು ನಮ್ಮ ರೋಗಗಳ ಭಾರವನ್ನು ಭರಿಸಿದರೆಂಬುದಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಆತನು ಪಟ್ಟಂಥ ವೇದನೆ, ಆತನು ಒಡೆಸಿಕೊಂಡಂಥ ಆ ಒಂದು ಹೊಡೆತಗಳು, ಆ ಒಂದು ಚರ್ಮವೇ ಕಿತ್ತು ರಕ್ತ ಬರುವ ರೀತಿಯಲ್ಲಿ ಆತನು ಗಾಯಪಟ್ಟನು. ಆತನು ಗಾಯಪಟ್ಟದ್ದರಿಂದಲೇ ನಮಗೆ ಸ್ವಸ್ಥತೆ, ನಮ್ಮ ಈ ದೇಹಕ್ಕೆ ಸ್ವಸ್ಥತೆ ಉಂಟಾಯಿತು. ಆಮೇನ್, ಹಲ್ಲೆಲೂಯ. ಆತನು ಭರಿಸುವಂಥ ದೇವರು ನಿನಗಾಗಿ ನನಗಾಗಿ ತನ್ನ ಸಮಸ್ತವನ್ನು ಬಿಟ್ಟು ಈ ಲೋಕಕ್ಕೆ ಬರಿದಾಗಿ ಬಂದು ಶಿಲುಬೆಯ ಮೇಲೆ ತಾನು ಗಾಯಪಟ್ಟು ರಕ್ತವನ್ನು ಸುರಿಸಿ ನಮಗೆ ರೋಗಗಳು, ವ್ಯಾಧಿಗಳು, ಗುಣಪಡಿಸಲಾಗದಂಥ ರೋಗ, ಸ್ವಸ್ಥತೆ ಇಲ್ಲದಂಥ ಒಂದು ರೋಗ, ಎಲ್ಲ ರೋಗಗಳಿಂದ ನಮ್ಮನ್ನು ಬಿಡಿಸುವಂಥ ದೇವರಾಗಿದ್ದಾರೆ, ಬಿಡಿಸಿದಂಥ ದೇವರಾಗಿದ್ದಾರೆ. ಯಾವುದೇ ರೋಗ ಇರ್ಬೋದು, ಸ್ವಸ್ಥಪಡಿಸಿದ ರೋಗ ಇರ್ಬೋದು, ಅದು ಪಾಪಗಳಿಂದ, ಅದು ಶಾಪಗಳಿಂದ ಉಂಟಾದಂಥ ರೋಗವೇ. ಪಾರ್ಶ್ವವಾಯು ರೋಗಿಯನ್ನ ದೇವರು ಮೊದಲು ನಿನ್ನ ಪಾಪಗಳು ಕ್ಷಮಿಸಲ್ಪಡಲಿ ಎಂಬುದಾಗಿ ನಂತರ ಅದನ್ನು ಸ್ವಸ್ಥಪಡಿಸಿದಂಥ ದೇವರು. ಎದ್ದು ನಡೆ. ನಾವು ನೋಡ್ತಾ ಇದ್ದೇವೆ ಅನೇಕರಿಗೆ ಪಾಪಗಳಿಂದ, ಶಾಪಗಳಿಂದ ಒಂದು ರೋಗ ಪೀಡಿತರಾಗಿರ್ತಾರೆ. ಎಲ್ಲಿ ಕರ್ಕೊಂಡು ಸ್ವಸ್ಥತೆನೇ ಇರೋದಿಲ್ಲ. ಪ್ರಿಯರೇ, ನೀವು ಈ ವಾಕ್ಯವನ್ನು ಕೇಳೋದೇ ಆದರೆ ಕ್ರಿಸ್ತರು ನಿಮಗಾಗಿ ರಕ್ತವನ್ನು ಸುರಿಸಿದ್ದಾರೆ. ಆತನ ಬಾಸುಂಡೆಗಳಿಂದ ಮಾತ್ರವೇ ಗುಣವಾಗಲಿಕ್ಕೆ ಸಾಧ್ಯ. ಆ ಬಾಸುಂಡೆಗಳಿಂದ ಆತನು ನಮ್ಮನ್ನು ಗುಣಪಡಿಸಲಿಕ್ಕೆ ಶಕ್ತನಾದಂಥ ದೇವರಾಗಿದ್ದಾರೆ. ಕಲ್ವಾರಿ ಶಿಲುಬೆಯಲ್ಲಿ ರಕ್ತವನ್ನು ಸುರಿಸಿ ಗಾಯಗಳನ್ನ ಹೊಂದು ನಮಗೆ ಸ್ವಸ್ಥತೆ ಕೊಟ್ಟಂಥ ದೇವರು. ನೀನು ಅದೇ ದೇವರನ್ನ ನಿರೀಕ್ಷಿಸೋದಾದರೆ, ಅದೇ ದೇವರನ್ನ ನೀನು ನಂಬೋದಾದರೆ, ಅದೇ ದೇವರು ನಿನಗೆ ಸ್ವಸ್ಥತೆ ಕೊಡಬಲ್ಲರು, ನಿನ್ನ ರಕ್ಷಿಸಬಲ್ಲರು ಎಂಬುದಾಗಿ ನೀನು ನಂಬೋದಾದರೆ ಖಂಡಿತವಾಗಿಯೂ ಆತನು ನಿನ್ನ ಎಲ್ಲ ಪರಿಸ್ಥಿತಿಗಳನ್ನು, ಬಿಡುಗಡೆಗಳನ್ನು ಕೊಡುವಂಥ ದೇವರು, ಸ್ವಸ್ಥತೆ ಕೊಡುವಂಥ ದೇವರು. ಆಮೇನ್. ಆತನೊಬ್ಬನೇ ಶಕ್ತನು ಪ್ರಿಯರೇ. ವೈದ್ಯರಿಗೂ ಕೂಡ ಗುಣಪಡಿಸಲಾಗದಂಥ ಅನೇಕ ರೋಗಗಳನ್ನು ಯೇಸುವು ಗುಣಪಡಿಸಿದ್ದಾರೆ. ಯಾಕೆ ಗೊತ್ತಾ? 2000 ವರ್ಷಗಳ ಹಿಂದೆಯೇ ನನಗಾಗಿ, ನಮಗಾಗಿ ಆ ಶಿಲುಬೆ ಮೇಲೆ ನಮ್ಮ ರೋಗಗಳನ್ನ ಭರಿಸಿ ನಮಗೆ ಗುಣಪಡಿಸಿದ್ದಾರೆ ದೇವರು. ಆಮೇನ್. ಅಂತ ದೇವರನ್ನ ನಿರೀಕ್ಷಿಸೋದೇ ಆದರೆ ಖಂಡಿತವಾಗಿ ನಮ್ಮ ಪರಿಸ್ಥಿತಿಗಳು ಬದಲಾಗುತ್ತೆ. ನೀನು ನಂಬಬೇಕು. ಬರೀ ರೋಗಗಳು ಗುಣವಾಗ್ಲಿಕ್ಕೆ ಅಲ್ಲ ದೇವ್ರನ್ನ ನಂಬಬೇಡ. ಸ್ವಂತ ರಕ್ಷಕನೇ ಯೇಸು ಒಬ್ಬನೇ. ನನ್ನ ಪಾಪಗಳು, ನನ್ನ ಶಾಪಗಳಿಗಾಗಿ ಭರಿಸುತ್ತಿರುವಂಥ ದೇವರು, ನನ್ನ ಶಾಪಗಳು, ಪಾಪಗಳನ್ನು ಕ್ಷಮಿಸುವಂಥ ಏಕೈಕ ದೇವರು, ನನಗಾಗಿ, ನನ್ನ ಪಾಪ ಶಾಪಗಳಿಗಾಗಿ ಮರಣಿಸಿ ರಕ್ತವನ್ನು ಸುರಿಸಿ ನನಗಾಗಿ ನಿತ್ಯ ಜೀವನ ಕೊಡುವಂಥ ದೇವರು ಒಬ್ಬರೇ, ಅದು ಯೇಸು ಮಾತ್ರವೇ ಎಂಬುದಾಗಿ ನೀನು ಅರಿಕೆ ಮಾಡಿ ನೀನು ನಂಬೋದೇ ಆದರೆ ನೀನೆಲ್ಲ ಪರಿಸ್ಥಿತಿಗಳು ದೇವರು ಬದಲಾಯಿಸ್ತಾರೆ. ಬರೀ ರೋಗಗಳನ್ನ ಬದಲಾಯಿಸುವಂಥ ದೇವರಲ್ಲ, ಬರೀ ರೋಗಗಳನ್ನ ವಾಸಿ ಮಾಡುವಂಥ ದೇವರಲ್ಲ, ಪ್ರಾಣವನ್ನೇ ನಮಗಾಗಿ ಕೊಟ್ಟಂಥ ದೇವರು ಪ್ರಿಯರೇ ಆತನು. ಅದಕ್ಕಾಗಿ ರೋಗವು ಕೆಲವೊಂದು ಶಾಪಗಳಾಗಿದೆ, ರೋಗ ಪಾಪವಾಗಿದೆ. ಅಂತ ಪಾಪವಾಗಿರುವಂಥ ರೋಗವನ್ನು ತನ್ನ ರಕ್ತದಿಂದ ಶುದ್ಧೀಕರಿಸಿ ಬಿಡಿಸುವಂಥ ದೇವರು. ಅದಕ್ಕಾಗಿ ವಾಕ್ಯ ಹೇಳಲ್ಪಡುತ್ತೆ, ತನ್ನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ಎಂಬುದಾಗಿ. ಆಮೇನ್. ಆತರ ನಂಬೋಣ. ಲೋಕದಲ್ಲಿ ಏಕೈಕ ದೇವರು, ಪಾಪಗಳಿಂದ, ಶಾಪಗಳಿಂದ ಬಿಡಿಸುವಂಥ ದೇವರು ಒಬ್ಬನೇ, ಆತನೇ ಯೇಸು ಕ್ರಿಸ್ತನು. ನಿನಗಾಗಿ, ನನಗಾಗಿ ಮರಣಿಸಿದಂಥ ದೇವರು, ನಿನಗಾಗಿ, ನನಗಾಗಿ ಮತ್ತೆ ಮೃತ್ಯುಂಜಯನಾಗಿ ಎದ್ದು
ನಿತ್ಯ ಜೀವವನ್ನು ಕೊಟ್ಟಂಥ ದೇವರು ಮತ್ತೆ ಆತನು ಬರಲಿಕ್ಕಿದ್ದಾರೆ. ಅದಕ್ಕಾಗಿ ನಾವು ಎದುರು ನೋಡೋಣ. ಇನ್ನೂ ನಿಮ್ಮಲ್ಲಿ ರಕ್ಷಣೆ ಹೊಂದದಂಥವ್ರು ಯಾರು ಇದ್ದರೆ ದೇವರೇ ಸ್ವಂತ ರಕ್ಷಕ ನಿಮ್ಮದಾಗಿ ಅಂಗೀಕರಿಸ್ರಿ, ನಿಮ್ಮ ಸಂಪೂರ್ಣವಾಗಿ ಒಪ್ಪಿಸಿಕೊಡ್ರಿ. ನಮ್ಮೆಲ್ಲ ಪರಿಸ್ಥಿತಿಗಳು ದೇವರು ಬದಲಾಯಿಸಲಿಕ್ಕೆ ಶಕ್ತನಾಗಿದ್ದಾನೆ. ಆಮೇನ್. ದೇವರು ಆಶ್ವಸಿಸಲಿ. ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನಾದಂಥ ದೇವರೇ, ನಮಗಾಗಿ ಕಲ್ವಾರಿ ಶಿಲುಬೆಯಲ್ಲಿ ಕರ್ತನೆ ಅಪ್ಪ ನಮ್ಮ ರೋಗಗಳನ್ನ ಭರಿಸಿ ಸ್ವಸ್ಥತೆ ಕೊಟ್ಟಂಥ ದೇವರು ನನಗೆ ಸ್ತೋತ್ರ. ನಮ್ಮ ಬಾಸುಂಡಿಗಳನ್ನ ಗುಣಪಟ್ಟಿದ್ದಕ್ಕಾಗಿ ಅಪ್ಪ ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ವಾಕ್ಯನ ಕೇಳ್ತಾ ಪ್ರತಿಯೊಬ್ಬರ ಆಶ್ವಾಸ ಬಲಪಡಿಸು. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಜೀವಳ ಪರಲೋಕದ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್.